ಸಸ್ಪೆಂಡ್ ಮಾಡಿಯೂ ಕೂಡ ಈಗ ಆದೇಶವನ್ನು ಹೊರಡಿಸಲಾಗಿದೆ. ದರ್ಶನ್ ಮತ್ತು ಆರೋಪಿಗಳು ತಕ್ಷಣವೇ ಇವರಿಗೆ ಸಮನ್ಸ್ ಅನ್ನು ನೀಡಿ ಆರೋಪಿಗಳು ಜೈಲಿನ ಲಾನ್ನಲ್ಲಿ ಸಿಗರೇಟ್ ಸೇದಿದೆ ಅಂತವರ ವಿರುದ್ಧ ಕ್ರಮ ತಗೋಬೇಕಾಗಿತ್ತು. ಅವರಿಗೆ ವ್ಯವಸ್ಥೆ ಮಾಡಿದ್ಯಾರು? ಅಂತವರನ್ನ ಸಸ್ಪೆಂಡ್ ಮಾಡುವಂತ ಕೆಲಸವನ್ನು ಕೂಡ ಸುಪ್ರೀಂ ಕೋರ್ಟ್ ಮಾಡಿದೆ. ಯಾರು ಇವರಿಗೆಲ್ಲ ರಾಜಾತಿಥ್ಯವನ್ನ ನೀಡಿದ್ರೋ ಆ ರಾಜಾತಿಥ್ಯ ನೀಡಿದ ಅಧಿಕಾರಿಗಳ ಮನೆಗೆ ಜೈಲರನ್ನ ಸಸ್ಪೆಂಡ್ ಮಾಡಿಯೂ ಕೂಡ ಕೋರ್ಟ್ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಇದರ ಜೊತೆಗೆ ಒಬ್ಬ ಆರೋಪಿಯಾದಂತವನು ಜೈಲಿನ ಆವರಣದ ಒಳಗಡೆ ಸಿಗರೇಟ್ ಸೇತಾನೆ ಅಂತಂದ್ರೆ ಅಂತವರ ವಿರುದ್ಧ ಕ್ರಮ ತಗೋಬೇಕಲ್ವಾ? ಇದು ಕೂಡ ಕೋರ್ಟ್ನ ಪ್ರಶ್ನೆ ಆಗಿದೆ. ಜೈಲು ಅಧಿಕಾರಿಗಳ ವಿರುದ್ಧ ಗರಂ ಆಗಿದೆ ಸುಪ್ರೀಂ ಕೋರ್ಟ್. ಇನ್ಮುಂದೆ ಜೈಲಲ್ಲಿ ಈ ರೀತಿ ಐಷಾರಾಮಿ ವ್ಯವಸ್ಥೆಯ ಯಾವುದೇ ಫೋಟೋಗಳ ಆಚೆ ಬಂದರೆ ಅಥವಾ ಅಲ್ಲಿ ವ್ಯವಸ್ಥೆ ಮಾಡಿದ್ದು ಖಾತ್ರಿಯಾದರೆ ಮುಲಾಜಿಲ್ದಂಗೆ ಕ್ರಮ ತೆಗೆದುಕೊಳ್ಳುವಂತ ಕೆಲಸ ಆಗುತ್ತೆ ಅಂತಾನೂ ಕೂಡ ಕೋರ್ಟ್ ಇದೇ ಸಂದರ್ಭದಲ್ಲಿ ಹೇಳಿದೆ. ಆರೋಪಿಗಳು ಜೈಲಿನ ಲಾನ್ನಲ್ಲಿ ಸಿಗರೇಟ್ ಸೇದುವುದು, ಅದರ ಜೊತೆಗೆ ಅವರಿಗೆ ಐಷಾರಾಮಿ ವ್ಯವಸ್ಥೆಯನ್ನ ಮಾಡಿದ್ದು, ಇನ್ಮುಂದೆ ಈ ರೀತಿಯ ಫೋಟೋಗಳು ಜೈಲಲ್ಲಿ ಈ ರೀತಿಯ ವ್ಯವಸ್ಥೆ ಆಗಿರುವಂತಹ ಪ್ರಕರಣಗಳು ಮತ್ತೆ ನಡೆದರೆ ಅಂತವರ ವಿರುದ್ಧ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳುವಂತ ಕೆಲಸ ಆಗಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇದೇ ಸಂದರ್ಭದಲ್ಲಿ ಹೇಳಿದೆ. ಬಹಳ ಮಹತ್ವದ ತೀರ್ಪನ್ನ ಸುಪ್ರೀಂ ಕೋರ್ಟ್ ಹೊರಡಿಸಿದೆ. ವೀಕ್ಷಕರೇ, ದರ್ಶನ್ ಜಾಮೀನನ್ನ ರದ್ದು ಮಾಡಿದೆ. ದರ್ಶನ್ ಜಾಮೀನು ರದ್ದಾಗಿದೆ. ಇನ್ಮುಂದೆ ಮತ್ತೆ ಜೈಲೂಟನೇ ಗ್ಯಾರಂಟಿ ದರ್ಶನ್ ಅಂಡ್ ಗ್ಯಾಂಗ್ಗೆ. ದರ್ಶನ್, ಪವಿತ್ರ ಗೌಡ, ವಿನಯ್, ಪವನ್, ಜಗದೀಶ್ ದರ್ಶನ್ ವಿಚಾರಣಾ ಕೋರ್ಟ್ ಎದುರು ಹಾಜರಾಗಬೇಕು. ದರ್ಶನ್ ವಿಚಾರಣಾ ಕೋರ್ಟ್ನ ಎದುರುಗಡೆ ಹಾಜರಾಗಬೇಕು. ದರ್ಶನ್ ಅಂಡ್ ಗ್ಯಾಂಗ್ ಟ್ರಯಲ್ ನಡೆಯುವಾಗ ಹಾಜರಾಗಬೇಕು. ಇವೆಲ್ಲವೂ ಕೂಡ ಸೂಚನೆಯನ್ನ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ನೋಡಿ, ಬಹಳ ಮಹತ್ವದ ವಿಚಾರಗಳನ್ನು ಸುಪ್ರೀಂ ಕೋರ್ಟ್ ಇಲ್ಲಿ ಪ್ರಸ್ತಾಪ ಮಾಡಿದೆ. ಹಲವು ಮಹತ್ವದ ಆದೇಶವನ್ನು ಹೊರಡಿಸಿದೆ. ದರ್ಶನ್ ಸರೆಂಡರ್ ಆಗಲಿಲ್ಲ ಅಂತಂದ್ರೆ ಕಸ್ಟಡಿಗೆ ತಗೊಳ್ಳಿ. ಇದು ಕೂಡ ಮಹತ್ವದ ಆದೇಶ ಸುಪ್ರೀಂ ಕೋರ್ಟ್ನಿಂದ. ದರ್ಶನ್ ಶರಣಾಗದಿದ್ರೆ ಕೂಡಲೇ ಕಸ್ಟಡಿಗೆ ತಗೋಬೇಕು ಅಂತಾನೂ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಈ ಕ್ಷಣದಿಂದ ಕೂಡಲೇ ದರ್ಶನ್ ಶರಣಾಗಬೇಕು. ದರ್ಶನ್ ಶರಣಾಗಲಿಲ್ಲ ಅಂತಂದ್ರೆ ಕೂಡಲೇ ಆತನನ್ನ ಸರೆಂಡರ್ ವಶಕ್ಕೆ ತಗೊಳ್ಳಿ, ಕಸ್ಟಡಿಗೆ ತಗೊಳ್ಳಿ ಅಂತ ಹೇಳಿದೆ. ಮತ್ತೆ ಬಳ್ಳಾರಿ ಜೈಲು ಸೇರ್ತಾರೆ ನಟ ದರ್ಶನ್. ಮತ್ತೆ ಬಳ್ಳಾರಿ ಜೈಲಲ್ಲಿ ಇದ್ದಾಗಲೇ ಸಸ್ಪೆಂಡ್ ಮಾಡಿಯೂ ಕೂಡ ಈಗ ಆದೇಶವನ್ನು ಹೊರಡಿಸಲಾಗಿದೆ. ದರ್ಶನ್ ಮತ್ತು ಆರೋಪಿಗಳು ತಕ್ಷಣವೇ ಇವರಿಗೆ ಸಮನ್ಸ್ ಅನ್ನು ನೀಡಿ ಆರೋಪಿಗಳು ಜೈಲಿನ ಲಾನ್ನಲ್ಲಿ ಸಿಗರೇಟ್ ಸೇದಿದೆ ಅಂತವರ ವಿರುದ್ಧ ಕ್ರಮ ತಗೋಬೇಕಾಗಿತ್ತು. ಅವರಿಗೆ ವ್ಯವಸ್ಥೆ ಮಾಡಿದ್ಯಾರು? ಅಂತವರನ್ನ ಸಸ್ಪೆಂಡ್ ಮಾಡುವಂತ ಕೆಲಸವನ್ನು ಕೂಡ ಸುಪ್ರೀಂ ಕೋರ್ಟ್ ಮಾಡಿದೆ. ಯಾರು ಇವರಿಗೆಲ್ಲ ರಾಜಾತಿಥ್ಯವನ್ನ ನೀಡಿದ್ರೋ ಆ ರಾಜಾತಿಥ್ಯ ನೀಡಿದ ಅಧಿಕಾರಿಗಳ ಮನೆಗೆ ಜೈಲರನ್ನ ಸಸ್ಪೆಂಡ್ ಮಾಡಿಯೂ ಕೂಡ ಕೋರ್ಟ್ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಇದರ ಜೊತೆಗೆ ಒಬ್ಬ ಆರೋಪಿಯಾದಂತವನು ಜೈಲಿನ ಆವರಣದ ಒಳಗಡೆ ಸಿಗರೇಟ್ ಸೇತಾನೆ ಅಂತಂದ್ರೆ ಅಂತವರ ವಿರುದ್ಧ ಕ್ರಮ ತಗೋಬೇಕಲ್ವಾ? ಇದು ಕೂಡ ಕೋರ್ಟ್ನ ಪ್ರಶ್ನೆ ಆಗಿದೆ. ಜೈಲು ಅಧಿಕಾರಿಗಳ ವಿರುದ್ಧ ಗರಂ ಆಗಿದೆ ಸುಪ್ರೀಂ ಕೋರ್ಟ್. ಇನ್ಮುಂದೆ ಜೈಲಲ್ಲಿ ಈ ರೀತಿ ಐಷಾರಾಮಿ ವ್ಯವಸ್ಥೆಯ ಯಾವುದೇ ಫೋಟೋಗಳ ಆಚೆ ಬಂದರೆ ಅಥವಾ ಅಲ್ಲಿ ವ್ಯವಸ್ಥೆ ಮಾಡಿದ್ದು ಖಾತ್ರಿಯಾದರೆ ಮುಲಾಜಿಲ್ದಂಗೆ ಕ್ರಮ ತೆಗೆದುಕೊಳ್ಳುವಂತ ಕೆಲಸ ಆಗುತ್ತೆ ಅಂತಾನೂ ಕೂಡ ಕೋರ್ಟ್ ಇದೇ ಸಂದರ್ಭದಲ್ಲಿ ಹೇಳಿದೆ. ಆರೋಪಿಗಳು ಜೈಲಿನ ಲಾನ್ನಲ್ಲಿ ಸಿಗರೇಟ್ ಸೇದುವುದು, ಅದರ ಜೊತೆಗೆ ಅವರಿಗೆ ಐಷಾರಾಮಿ ವ್ಯವಸ್ಥೆಯನ್ನ ಮಾಡಿದ್ದು, ಇನ್ಮುಂದೆ ಈ ರೀತಿಯ ಫೋಟೋಗಳು ಜೈಲಲ್ಲಿ ಈ ರೀತಿಯ ವ್ಯವಸ್ಥೆ ಆಗಿರುವಂತಹ ಪ್ರಕರಣಗಳು ಮತ್ತೆ ನಡೆದರೆ ಅಂತವರ ವಿರುದ್ಧ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳುವಂತ ಕೆಲಸ ಆಗಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇದೇ ಸಂದರ್ಭದಲ್ಲಿ ಹೇಳಿದೆ. ಬಹಳ ಮಹತ್ವದ ತೀರ್ಪನ್ನ ಸುಪ್ರೀಂ ಕೋರ್ಟ್ ಹೊರಡಿಸಿದೆ. ವೀಕ್ಷಕರೇ, ದರ್ಶನ್ ಜಾಮೀನನ್ನ ರದ್ದು ಮಾಡಿದೆ. ದರ್ಶನ್ ಜಾಮೀನು ರದ್ದಾಗಿದೆ. ಇನ್ಮುಂದೆ ಮತ್ತೆ ಜೈಲೂಟನೇ ಗ್ಯಾರಂಟಿ ದರ್ಶನ್ ಅಂಡ್ ಗ್ಯಾಂಗ್ಗೆ. ದರ್ಶನ್, ಪವಿತ್ರ ಗೌಡ, ವಿನಯ್, ಪವನ್, ಜಗದೀಶ್ ದರ್ಶನ್ ವಿಚಾರಣಾ ಕೋರ್ಟ್ ಎದುರು ಹಾಜರಾಗಬೇಕು. ದರ್ಶನ್ ವಿಚಾರಣಾ ಕೋರ್ಟ್ನ ಎದುರುಗಡೆ ಹಾಜರಾಗಬೇಕು. ದರ್ಶನ್ ಅಂಡ್ ಗ್ಯಾಂಗ್ ಟ್ರಯಲ್
ಕೋರ್ಟ್ ಟ್ರಯಲ್ ನಡೆಯುವಾಗ ಹಾಜರಾಗಬೇಕು. ಇವೆಲ್ಲವೂ ಕೂಡ ಸೂಚನೆಯನ್ನ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ನೋಡಿ, ಬಹಳ ಮಹತ್ವದ ವಿಚಾರಗಳನ್ನ ಸುಪ್ರೀಂ ಕೋರ್ಟ್ ಇಲ್ಲಿ ಪ್ರಸ್ತಾಪ ಮಾಡಿದೆ. ಹಲವು ಮಹತ್ವದ ಆದೇಶವನ್ನು ಹೊರಡಿಸಿದೆ. ದರ್ಶನ್ ಸರೆಂಡರ್ ಆಗಲಿಲ್ಲ ಅಂತಂದ್ರೆ ಕಸ್ಟಡಿಗೆ ತಗೊಳ್ಳಿ. ಇದು ಕೂಡ ಮಹತ್ವದ ಆದೇಶ ಸುಪ್ರೀಂ ಕೋರ್ಟ್ನಿಂದ. ದರ್ಶನ್ ಶರಣಾಗದಿದ್ರೆ ಕೂಡಲೇ ಕಸ್ಟಡಿಗೆ ತಗೋಬೇಕು ಅಂತಾನೂ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಈ ಕ್ಷಣದಿಂದ ಕೂಡಲೇ ದರ್ಶನ್ ಶರಣಾಗಬೇಕು. ದರ್ಶನ್ ಶರಣಾಗಲಿಲ್ಲ ಅಂತಂದ್ರೆ ಕೂಡಲೇ ಆತನನ್ನ ಸರೆಂಡರ್ ವಶಕ್ಕೆ ತಗೊಳ್ಳಿ, ಕಸ್ಟಡಿಗೆ ತಗೊಳ್ಳಿ ಅಂತ ಹೇಳಿದೆ. ಮತ್ತೆ ಬಳ್ಳಾರಿ ಜೈಲು ಸೇರ್ತಾರೆ ನಟ ದರ್ಶನ್. ಮತ್ತೆ ಬಳ್ಳಾರಿ ಜೈಲಲ್ಲಿ ಇದ್ದಾಗಲೇ ಬೆಂಡ್ ಮಾಡಿಯೂ ಕೂಡ ಈಗ ಆದೇಶವನ್ನ ಹೊರಡಿಸಲಾಗಿದೆ. ದರ್ಶನ್ ಮತ್ತು ಆರೋಪಿಗಳು ತಕ್ಷಣವೇ ಇವರಿಗೆ ಸಮನ್ಸ್ ಅನ್ನು ನೀಡಿ, ಆರೋಪಿಗಳು ಜೈಲಿನ ಲಾನ್ನಲ್ಲಿ ಸಿಗರೇಟ್ ಸೇದಿದೆ ಅಂತವರ ವಿರುದ್ಧ ಕ್ರಮ ತಗೋಬೇಕಾಗಿತ್ತು. ಅವರಿಗೆ ವ್ಯವಸ್ಥೆ ಮಾಡಿದ್ಯಾರು? ಅಂತವರನ್ನ ಸಸ್ಪೆಂಡ್ ಮಾಡುವಂತ ಕೆಲಸವನ್ನು ಕೂಡ ಸುಪ್ರೀಂ ಕೋರ್ಟ್ ಮಾಡಿದೆ. ಯಾರು ಇವರಿಗೆಲ್ಲ ರಾಜಾತಿಥ್ಯವನ್ನ ನೀಡಿದ್ರೋ ಆ ರಾಜಾತಿಥ್ಯ ನೀಡಿದ ಅಧಿಕಾರಿಗಳ ಮನೆಗೆ ಜೈಲರನ್ನ ಸಸ್ಪೆಂಡ್ ಮಾಡಿಯೂ ಕೂಡ ಕೋರ್ಟ್ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಇದರ ಜೊತೆಗೆ ಒಬ್ಬ ಆರೋಪಿಯಾದಂತವನು ಜೈಲಿನ ಆವರಣದ ಒಳಗಡೆ ಸಿಗರೇಟ್ ಸೇತಾನೆ ಅಂತಂದ್ರೆ ಅಂತವರ ವಿರುದ್ಧ ಕ್ರಮ ತಗೋಬೇಕಲ್ವಾ? ಇದು ಕೂಡ ಕೋರ್ಟ್ನ ಪ್ರಶ್ನೆ ಆಗಿದೆ. ಜೈಲು ಅಧಿಕಾರಿಗಳ ವಿರುದ್ಧ ಗರಂ ಆಗಿದೆ ಸುಪ್ರೀಂ ಕೋರ್ಟ್. ಇನ್ಮುಂದೆ ಜೈಲಲ್ಲಿ ಈ ರೀತಿ ಐಷಾರಾಮಿ ವ್ಯವಸ್ಥೆಯ ಯಾವುದೇ ಫೋಟೋಗಳು ಆಚೆ ಬಂದರೆ ಅಥವಾ ಅಲ್ಲಿ ವ್ಯವಸ್ಥೆ ಮಾಡಿದ್ದು ಖಾತ್ರಿಯಾದರೆ ಮುಲಾಜಿಲ್ದಂಗೆ ಕ್ರಮ ತೆಗೆದುಕೊಳ್ಳುವಂತ ಕೆಲಸ ಆಗುತ್ತೆ ಅಂತಾನೂ ಕೂಡ ಕೋರ್ಟ್ ಇದೇ ಸಂದರ್ಭದಲ್ಲಿ ಹೇಳಿದೆ. ಆರೋಪಿಗಳು ಜೈಲಿನ ಲಾನ್ನಲ್ಲಿ ಸಿಗರೇಟ್ ಸೇದುವುದು, ಅದರ ಜೊತೆಗೆ ಅವರಿಗೆ ಐಷಾರಾಮಿ ವ್ಯವಸ್ಥೆಯನ್ನ ಮಾಡಿದ್ದು, ಇನ್ಮುಂದೆ ಈ ರೀತಿಯ ಫೋಟೋಗಳು ಜೈಲಲ್ಲಿ ಈ ರೀತಿಯ ವ್ಯವಸ್ಥೆ ಆಗಿರುವಂತಹ ಪ್ರಕರಣಗಳು ಮತ್ತೆ ನಡೆದರೆ ಅಂತವರ ವಿರುದ್ಧ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳುವಂತ ಕೆಲಸ ಆಗಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇದೇ ಸಂದರ್ಭದಲ್ಲಿ ಹೇಳಿದೆ. ಬಹಳ ಮಹತ್ವದ ತೀರ್ಪನ್ನ ಸುಪ್ರೀಂ ಕೋರ್ಟ್ ಹೊರಡಿಸಿದೆ ವೀಕ್ಷಕರೇ. ದರ್ಶನ್ ಜಾಮೀನನ್ನ ರದ್ದು ಮಾಡಿದೆ. ದರ್ಶನ್ ಜಾಮೀನು ರದ್ದಾಗಿದೆ. ಇನ್ಮುಂದೆ ಮತ್ತೆ ಜೈಲೂಟನೇ ಗ್ಯಾರಂಟಿ ದರ್ಶನ್ ಅಂಡ್ ಗ್ಯಾಂಗ್ಗೆ. ದರ್ಶನ್, ಪವಿತ್ರ ಗೌಡ, ವಿನಯ್, ಪವನ್, ಜಗದೀಶ್ ದರ್ಶನ್ ವಿಚಾರಣಾ ಕೋರ್ಟ್ ಎದುರು ಹಾಜರಾಗಬೇಕು. ದರ್ಶನ್ ವಿಚಾರಣಾ ಕೋರ್ಟ್ನ ಎದುರುಗಡೆ ಹಾಜರಾಗಬೇಕು. ದರ್ಶನ್ ಅಂಡ್ ಗ್ಯಾಂಗ್ ಟ್ರಯಲ್ ನಡೆಯುವಾಗ ಹಾಜರಾಗಬೇಕು. ಇವೆಲ್ಲವೂ ಕೂಡ ಸೂಚನೆಯನ್ನ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ನೋಡಿ, ಬಹಳ ಮಹತ್ವದ ವಿಚಾರಗಳನ್ನ ಸುಪ್ರೀಂ ಕೋರ್ಟ್ ಇಲ್ಲಿ ಪ್ರಸ್ತಾಪ ಮಾಡಿದೆ. ಹಲವು ಮಹತ್ವದ ಆದೇಶವನ್ನು ಹೊರಡಿಸಿದೆ. ದರ್ಶನ್ ಸರೆಂಡರ್ ಆಗಲಿಲ್ಲ ಅಂತಂದ್ರೆ ಕಸ್ಟಡಿಗೆ ತಗೊಳ್ಳಿ. ಇದು ಕೂಡ ಮಹತ್ವದ ಆದೇಶ ಸುಪ್ರೀಂ ಕೋರ್ಟ್ನಿಂದ. ದರ್ಶನ್ ಶರಣಾಗದಿದ್ರೆ ಕೂಡಲೇ ಕಸ್ಟಡಿಗೆ ತಗೋಬೇಕು ಅಂತಾನೂ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಈ ಕ್ಷಣದಿಂದ ಕೂಡಲೇ ದರ್ಶನ್ ಶರಣಾಗಬೇಕು. ದರ್ಶನ್ ಶರಣಾಗಲಿಲ್ಲ ಅಂತಂದ್ರೆ ಕೂಡಲೇ ಆತನನ್ನ ಸರೆಂಡರ್ ವಶಕ್ಕೆ ತಗೊಳ್ಳಿ, ಕಸ್ಟಡಿಗೆ ತಗೊಳ್ಳಿ ಅಂತ ಹೇಳಿದೆ. ಮತ್ತೆ ಬಳ್ಳಾರಿ ಜೈಲು ಸೇರ್ತಾರೆ ನಟ ದರ್ಶನ್. ಮತ್ತೆ ಬಳ್ಳಾರಿ ಜೈಲಲ್ಲಿ ಇದ್ದಾಗಲೇ